ಪ್ರೇಮ ಅವರೇ ಪ್ಲೀಸ್ ನೀವ್ ಹೇಳಿ. ಏನಾಗಿದೆ ನೀವು ಹೇಳಿ ತುಂಬಾ ನಿಜದ ವಿಷಯ. ಯಾವುದೇ ಆಹಾರ ತಗೊಳಕ್ ಬದಲು ಒಂದು 10 ಸತಿ ಯೋಚನೆ ಮಾಡಬೇಕಾಗೇ ಬರುತ್ತೆ. ಮೊಟ್ಟೆನೇ ಇರಬಹುದು, ಮೊಟ್ಟೆ ಅಲ್ಲದೆ ಇರುವಂತಹ ಬೇಳೆ ಇರಬಹುದು, ಅಕ್ಕಿ ಇರಬಹುದು, ಕಡೆಗೆ ಸೌತೆಕಾಯಿ ಕೂಡ ಎಲ್ಲಕ್ಕೂ ಕಾರಣ ಪ್ರಕೃತಿಯಿಂದ ಸಹಜವಾಗಿ ಬಂದಿದ್ರೆ ಇರ್ತಿರ್ಲಿಲ್ಲ. ನಾವೊಂದು ಮನುಷ್ಯ ಇದ್ದಾನಲ್ಲ, ಈ ಮನುಷ್ಯ ಯಾವಾಗ್ಲೂ ಒಂಥರ ಆಸೆ ಬುರ್ಕಾಯಿನು, ಯಾವಾಗ್ಲೂ ನನಗೆ ಅನುಕೂಲ ಆಗ್ತಾ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ನೋಡ್ತಾ ಇದೀವಿ. ನೋಡಿ, ಇದು ಏನು ನೀವು ಬೆಳವಣಿಗೆ ಅಂತ ಏನ್ ಹೇಳ್ತಾ ಇದ್ದೀರಾ, ಈ ಟೆಕ್ನಾಲಜಿ ಅಂತ ಏನೇನು ಹೇಳ್ತಾ ಇದ್ದೀರಾ, ಏನೇನು ರಿಸರ್ಚ್ಗಳು ನಡೀತಾ ಇದೆ, ಇವುಗಳೆಲ್ಲ ಹೆಚ್ಚಾಗಿ ಮಾರ್ಕೆಟ್ ಓರಿಯೆಂಟೆಡ್ ಆಗಿರುತ್ತೆ. ಮನುಷ್ಯನಿಗೆ ಇದೇ ಬೇಕು ಅಂತ ಅನ್ನೋದು ಆಗ್ತಾ ಇರೋದು ಕಡಿಮೆ. ಮನುಷ್ಯನಿಗೆ ಇದೇ ಬೇಕು ಅಂತಂದ್ರೆ ಇದು ಯಾವ್ದು ಬೇಕಾಗೇ ಇಲ್ಲ, ತನ್ನಷ್ಟಿಗೆ ತಾನೆ. ನನಗೆ ಇನ್ನೊಂದು ಪಾಯಿಂಟ್ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಲವಾರು ಜನ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಆ ತರಹ ಬೆಳೆ ಬೆಳೆದಾಗ ನಮ್ಗೆ ಕಡಿಮೆ ಸಿಗುತ್ತೆ, ನಮ್ಗೆ ಬೇಕಾಗಿರೋಷ್ಟು ಆಹಾರ ಸಿಕ್ಕಲ್ಲ, ನಾವ್ ಈ ತರಹ ಮಾಡಿದಾಗ ನಮ್ಗೆ ಆಹಾರಗಳು ಚೆನ್ನಾಗಿ ಸಿಗುತ್ತೆ ಅಂತ. ಆದ್ರೆ ಇಲ್ಲಿ ಒಂದು ಮುಖ್ಯವಾಗಿರೋ ಪಾಯಿಂಟ್ ಇದೆ. ಏನಂತ ಇದೆ ಗೊತ್ತಾ? ಯಾವ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಬಂದಂತಹ ಯಾವುದೇ ಇರಬಹುದು, ಸಸ್ಯ ಇದ್ದಿರಬಹುದು, ಪ್ರಾಣಿಗಳೇ ಇದ್ದಿರಬಹುದು, ಅದರೊಳಗೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಹೊರಗಡೆಯಿಂದ ನಾವು ಏನನ್ನೇ ಒಂದು ಇಂಟ್ರೊಡ್ಯೂಸ್ ಮಾಡ್ತಿದ್ರು, ನ್ಯೂಟ್ರಿಯೆಂಟ್ ಮತ್ತೆ ಆ ಇನ್ನೊಂದು ಕೆಮಿಕಲ್ದು ಇಂಟರಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೆಟಬಾಲಿಸಮ್ ಬೇರೆ ಆಗುತ್ತೆ, ಆ ಮೆಟಬೊಲೈಟ್ಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇವು ನಮಗೆ ತೊಂದರೆ. ಇವಾಗ ಆಗಿರೋದು ಅದೇ ತಾನೇ, ಈ ನ್ಯೂಟ್ರೋಫಿರಾಲ್ ಮೆಟಬೊಲೈಟೇ ನಮಗೆ ಸಿಗ್ತಾ ಇರೋದು ನಮಗೆ. ಇದೇ ತರ ಏನಾಗುತ್ತೆ ಅಂದ್ರೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಏನಂದ್ರೆ ಇಂಟರಾಕ್ಷನ್, ನ್ಯೂಟ್ರಿಷನ್ ಅಂಡ್ ಡ್ರಗ್ ಇಂಟರಾಕ್ಷನ್ ಅನ್ನೋದು ಇದ್ದೇ ಇದೆ. ಅದು ಮನುಷ್ಯನಿಗೂ ಇದೆ, ಅದು ಸಸ್ಯಕ್ಕೂ ಇದೆ. ಸಸ್ಯಕ್ಕೆ ಅದನ್ನ ಹಾಕಿದಾಗ ಪರಿಪೂರ್ಣವಾಗಿ ಅದು ಮೆಚ್ಯೂರ್ ಆಗೋಕೆ ಮೊದಲೇನೆ ಬಾಳೆಹಣ್ಣನ್ನು ಉದಾಹರಣೆ ಕೊಡ್ಬೋದು ನಾವು. ಅದಿನ್ನೂ ಗಿಡದಲ್ಲಿ ಇರೋವಾಗಿನ ಎಲ್ಲಾ ಹಣ್ಣುಗಳು ಅಷ್ಟೇ, ಯಾಕಂದ್ರೆ ರೈತನಿಗೆ ಕೀಳೋದಿಕ್ಕೆ ಅನುಕೂಲವಾಗ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಕಚ್ಚಾನೆ ಅದನ್ನ ಕೀಳ್ತಾರೆ. ಅದಕ್ಕಿತ್ತಾಗ ಏನಾಗುತ್ತೆ, ಆಮೇಲೆ ಮಾರ್ಕೆಟ್ಗೆ ಡಿಮಾಂಡ್ ಬೇಕಾಗುತ್ತಲ್ಲ, ಸೊ ಅದಕ್ಕೆ ಬಾಳೆಹಣ್ಣಿಗೆ ಹಳದಿ ಬಣ್ಣ ಬರೋ ಹಾಗೆ ಮಾಡ್ತಾರೆ. ಇನ್ನೊಂದು ನಡೀತಾ ಇದೆ, ಇದೆಲ್ಲ ನಡೀತಾ ಇದೆ. ಅಲ್ಲಿ ಏನಾಯ್ತು, ಅದು ಮೆಚ್ಯೂರ್ ಆಗೋದಕ್ಕಿಂತ ಮೊದಲೇನೆ ಬಣ್ಣ ಕೊಟ್ಟು ನಾವು ಮಾಡ್ತಿರೋದ್ರಿಂದ ಅದ್ರಲ್ಲಿ ಮೆಚ್ಯೂರ್ ಆಗಬೇಕಾಗಿದ್ದಾಗ ಏನೇನ್ ಆಹಾರಾಂಶಗಳು ಅದಲ್ಲಿ ಉತ್ಪತ್ತಿ ಆಗ್ಬೇಕಾಗಿದೆ, ಸಿಂಥಸೈಸ್ ಆಗ್ಬೇಕಾಗಿದೆ, ಅದು ಆಗಿರೋದಿಲ್ಲ. ಅದು ಒಂದು ಅರ್ಲಿ ನೀವು ಹಾರ್ವೆಸ್ಟ್ ಮಾಡೋದ್ರಿಂದ ಅಥವಾ ನೀವಾಗ್ಲೇ ಹೇಳಿದಾಗೆ ಮೊಟ್ಟೆ ಬೇಗ ಬೇಗ ಕೊಡೋದ್ರಿಂದ ಏನಾಗಬೇಕಾಗಿದೆ ಆಗೋದು ಇಲ್ಲ. ಪ್ಲಸ್ ಡ್ರಗ್ ಅಂಡ್ ನ್ಯೂಟ್ರಿಯೆಂಟ್ ಇಂಟರಾಕ್ಷನ್ ಇದ್ದೇ ಇದೆ, ಅದನ್ನಿಲ್ಲ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಆ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ನಾವು ಈ ಪಾಲಿಸಿಗಳನ್ನ ಮಾಡಬೇಕಾಗಿರೋದು. ಇಲ್ಲಿ ಒಬ್ಬ ಯಾರೋ ಮಾರ್ಕೆಟ್ ಮಾಡ್ತಾ ಇದ್ದಾನೆ, ಒಬ್ಬ ಯಾರೋ ಮ್ಯಾನುಫ್ಯಾಕ್ಚರ್ ಆಗಿದ್ದಾನೆ ಅಂತಲ್ಲ, ಇಡೀ ವ್ಯವಸ್ಥೆಯಲ್ಲಿ, ಇಡೀ ಜಗತ್ತಲ್ಲಿ, ನಾ ಭಾರತನೇ ಹೇಳ್ತಾ ಇಲ್ಲ, ಇದೆಲ್ಲ ಬಂದಿರೋದೇ ನಮ್ಗೆ ವಿದೇಶದಿಂದ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಪಾಲಿಸಿ ಮಾಡುವಾಗ ನಾವು ಯೋಚನೆ ಮಾಡಬೇಕು. ನಾವು ತಲೆನೂ ಕೆಡಿಸ್ಕೊಳಕ್ ಹೋಗಲ್ಲ. FSA ಏನ್ ಮಾಡ್ತಾ ಇದೆ, ಫ್ಯಾನ್ಸಿ ಯಾವಾಗ್ಲೂ ಈಗಾಗ್ಲೇ ಇದು ಬಂದು ರಿಪೋರ್ಟ್ ಬಂದು 8-10 ದಿವಸ ಆಗಿದೆ, ಇನ್ನೂ ಅವರಿಂದ ನಮಗೆ ರಿಸಲ್ಟ್ ಸಿಕ್ಕಿಲ್ಲ. ಇನ್ನೂ ಸಿಕ್ಕಿಲ್ಲ. ಇನ್ನು ಯಾವಾಗ ಸಿಗುತ್ತೆ? ಅಷ್ಟರೊಳಗೆ ಮಾರಾಟ ಆಗೋಗ್ಬಿಟ್ಟಿರುತ್ತಲ್ಲ ಕೆಟ್ಟದ್ದು. ಇನ್ನೇನಾದ್ರೂ ಒಳ್ಳೇದು ಬರೋದು ಸಿಗತ್ತಾ? ವೆಲ್ಕಮ್ ಬ್ಯಾಕ್. ಇವತ್ತು ಮೊಟ್ಟೆ ಡೇಂಜರಾ ಅಥವಾ ಮೊಟ್ಟೆ ಬಿಸ್ನೆಸ್ ಮಾಡ್ತಿರೋರು ಡೇಂಜರಾ? ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಈಗಿರುವಂತ ಪ್ರಶ್ನೆ ಡಾಕ್ಟ್ರೇ, ನೇರವಾಗಿ ನಿಮಗೆ ಕಡೆದಾಗಿ ಪ್ರಶ್ನೆ ಕೇಳ್ತಾ ಇರೋದು. 2 ಪ್ರಶ್ನೆ ಇದೆ. ಇವತ್ತು ಜನ ಆಗ್ಲೇ ಪ್ರಶ್ನೆ ಕೇಳಿಸ್ಕೊಂಡ್ರೆ ಅಂತ ಕಾಣುತ್ತೆ, ಏನೇ ತಿನ್ಬೇಕು ಅಂದ್ರೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿದೆ ಪ್ರತಿಯೊಂದು ವಿಚಾರದಲ್ಲೂ. ಮತ್ತೊಂದು, ಈ ಮೊಟ್ಟೆನ ಕೆಲವೊಂದಷ್ಟು ಫ್ರೀಜರ್ ಅಲ್ಲಿ ಇಡಬಾರ್ದು, ಫ್ರಿಡ್ಜ್ ಅಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ಐಟಮ್ಗಳನ್ನ ಇಡಬೇಕು ಅಂತ ಹೇಳ್ತಾರೆ. ಕೆಲವೊಂದು ಐಟಮ್ಗಳನ್ನ ಇಟ್ಟೇ ತಿನ್ಬೇಕು, ಕೆಲವೊಂದು ಐಟಮ್ಗಳನ್ನ ಫ್ರಿಡ್ಜ್ ಅಲ್ಲಿ ಸುತಾರಾಮ್ ಇಡಬಾರ್ದು ಅಂತ ಹೇಳ್ತಾರೆ. ಈ ಮೊಟ್ಟೆನ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಅದರಿಂದ ಏನಾದ್ರೂ ಸಮಸ್ಯೆ ಆಗುತ್ತಾ? ಜೊತೆಗೆ ಜನ ಇವತ್ತು ಭಯ ಪಡ್ತಾರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ? ಓಕೆ, ಈಗ 2 ವಿಷಯ. ಈಗ ಬಂದಿರುವಂತಹ ಪ್ರಾಬ್ಲಮ್ ಎಲ್ಲಾನು ಈ ಎಗಾಸ್ ಕಂಪನಿಯಿಂದ ಬಂದಿದೆ. ಒಂದೇ ಕಡೆಗೆ ಸ್ಯಾಂಪಲ್ ನೋಡಿದ್ದಾರೆ. ಬಟ್ ಪ್ರೊಬ್ಯಾಬ್ಲಿ ತಾವು ಹೇಳಿದಾಗ FSA ಏನಿದೆ ಅಥವಾ ಸ್ಟೇಟ್ ಅಲ್ಲಿ ಏನಿದೆ, ಗುಂಡೂರು ಅವರು ಹೇಳಿದಾಗೆ ಉಳಿಕೆ ಸ್ಯಾಂಪಲ್ಗಳನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಅದರ ರಿಪೋರ್ಟ್ ಕೂಡ ಬರುತ್ತೆ ಅಕ್ರೆಡಿಟೆಡ್ ಲ್ಯಾಬ್ನಿಂದ. ಈಗ ಎಗ್ಗನ್ನ ಫ್ರಿಡ್ಜ್ ಅಲ್ಲಿ ಇಟ್ರೆ ಅದರ ಕಾಂಪೋಸಿಷನ್, ಆಲ್ಬುಮಿನ್ ವೈಟ್ ಕಾಂಪೋಸಿಷನ್, ಕೊಲೆಸ್ಟ್ರಾಲ್ ಯೆಲ್ಲೋ ಕಾಂಪೋಸಿಷನ್ ವಿಲ್ ನಾಟ್ ಚೇಂಜ್. ಆದರೆ ಇಮ್ಮಿಡಿಯೇಟ್ಲಿ ಹೊರಗೆ ತೆಗೆದ ತಕ್ಷಣ ಹಾಗೆ ತಿಂತಕ್ಕಂತಹ ವ್ಯವಸ್ಥೆ ಇರಬಾರದು. ಯಾಕಂದ್ರೆ ರೂಮ್ ಟೆಂಪರೇಚರ್ಗೆ ನಾರ್ಮಲಿ ಬಿಡಬೇಕು.
ಯಾಕಂದ್ರೆ ಕೆಲವು ಕೆಮಿಕಲ್ಸ್ ಏನು ನಾರ್ಮಲ್ ಕೆಮಿಕಲ್ ಇರುತ್ತೆ ನಮ್ಮ ಬಾಡಿಯಲ್ಲಿ, ಹೋಲ್ ಬಾಡಿ ಇಸ್ ಕೆಮಿಸ್ಟ್ರಿ. ಸೊ ಅದರಲ್ಲಿ ಕೆಲವುಗಳು ಏನಾಗಿರುತ್ತೆ, ಇಂಟರಾಕ್ಷನ್ ಸರಿ ಇರೋದಲ್ಲ. ಸೊ ಫ್ರಿಜ್ನಿಂದ ಹೊರಗೆ ತೆಗೆದ ನಂತರ ಒಂದು 10-15 ನಿಮಿಷ ಇರಬೇಕು. ಆ ನಂತರ ನೀವೇನದು ಬಾಯ್ಲ್ ಮಾಡ್ತಿರೋ ಬುರ್ಜಿ ಮಾಡ್ತಿರೋ ಅದು ನಿಮಗೆ ಬಿಟ್ಟಂತ ವಿಷಯ. ಬಟ್ ಕೀಪಿಂಗ್ ಎಗ್ಸ್ ಇನ್ ಎ ಫ್ರಿಜ್ ವಿಲ್ ನಾಟ್ ಡ್ಯಾಮೇಜ್ ದಮ್. ಓಕೆ ಸರ್. ನಾಗರಾಜ್ ಅವರ ಕಡೆದಾಗಿ ನಿಮಗೂ ಕೂಡ ಪ್ರಶ್ನೆ. ಇವತ್ತು ಡೇಂಜರ್ ಮೊಟ್ಟೆ ಅಂತ ಹೇಳಿ ಸುದ್ದಿ ವದಂತಿಗಳು ಹರಿದಾಡ್ತಾ ಇದೆ. ಈ ವಿಚಾರವಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಿ, ಮೊಟ್ಟೆ ಪ್ರಿಯರಿಗೆ ಏನ್ ಸಂದೇಶ ಕೊಡ್ತೀರಿ? ನೋಡಿ ಸರ್, ಇವತ್ತು ನಮ್ಮ ಭಾರತದಲ್ಲಿ ಕೋಟ್ಯಾಂತರ ಮೊಟ್ಟೆ ಬರ್ತಾ ಇದೆ. ಎಲ್ಲೂ ಈ ತರ ಮೊಟ್ಟೆನಲ್ಲಿ ಪ್ರಾಬ್ಲಮ್ ಇಲ್ಲ. ಅದೊಂದು ಏನ್ ಈಗೋಸ್ ಅನ್ನೋದೊಂದು ಸಂಸ್ಥೆ ಅವರ ಒಂದು ಪ್ಯಾಕೆಟ್ ನಲ್ಲಿ ಬಂದಿರುವಂತ ಒಂದು ಮೊಟ್ಟೆಯಿಂದ ಸ್ಯಾಂಪಲ್ ಬಿಟ್ರೆ ಬೇರೆ ಎಲ್ಲ ಮೊಟ್ಟೆಯಲ್ಲೂ ಇದಿಲ್ಲ. ಎಲ್ಲ ಮೊಟ್ಟೆಯಲ್ಲೂ ಕ್ಯಾನ್ಸರ್ ಕಾರಕಾಂಶ ಇದೆ ಅಂತ ನಾವು ಹೇಳೋದು ತಪ್ಪಾಗ್ತದೆ. ಹಾಗಾಗಿ ನಾನು ನಮ್ಮ ಎಲ್ಲ ಮೊಟ್ಟೆ ಪ್ರಿಯರಿಗೆ ಹೇಳೋದೇನೆಂದ್ರೆ, ನೀವು ನಿಶ್ಚಿಂತೆಯಿಂದ ಮೊಟ್ಟೆ ತಿನ್ನಿ. ಮೊಟ್ಟೆನಲ್ಲಿ ಸದ್ಯಕ್ಕೆ ಯಾವುದೇ ಆತರ ಒಂದು ಹಾನಿಕಾರಕ ಅಂಶ ಇಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಈಗ ಆ ರಿಪೋರ್ಟ್ ಅಲ್ಲೂ ಅದೇ ಬರುತ್ತೆ ಅಂತ ನಮ್ಮ ಆಶಯನೂ ಅದೇ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಅದೇ ತರ ರಿಪೋರ್ಟ್ ಕೂಡ ಬರ್ಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಕಂಪನಿದಲ್ಲಿ ರಿಪೋರ್ಟ್ ಬಂದೆ ಅಂತೇಳಿ ಅದೇ ಕಂಪನಿಯಿಂದ ಮತ್ತೊಂದು ಮೊಟ್ಟೆ ತಗೊಂಡೋಗಿ ಮತ್ತೆ ಲ್ಯಾಬ್ ಕೊಟ್ಟರೆ ಅದ್ರಲ್ಲಿ ರಿಪೋರ್ಟೇ ಬರಲ್ಲ, ಹೇಳಕ್ಕಾಗಲ್ಲ. ಮತ್ತೆ ಅದೇ ಸಂಸ್ಥೆ ಆಲ್ರೆಡಿ FSSAI ಸರ್ಟಿಫಿಕೇಟ್ ಮತ್ತೆ ಅವರು ಎಲ್ಲ ಕೆಲವು ಡಾಕ್ಯುಮೆಂಟ್ಸ್ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯಿಂದ ಈ ತರ ಆಗಿಲ್ಲ ಅಂತ ಯಾವುದೋ ಒಂದು ಪಾಕೆಟ್ ಅಲ್ಲಿ ಒಂದು ಇದ್ರಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನೇನೋ ವಿಷಯ ಅಡಗಿದೆಯೋ ಗೊತ್ತಿಲ್ಲ. ಅದು ನೋಡ್ಬೇಕು ಸರ್, ಮುಂದೆ ರಿಪೋರ್ಟ್ ಬಂದ್ಮೇಲೆ ನೋಡ್ಬೇಕು. ಮೇಡಮ್, ಕಳೆದಾಗಿ ಏನ್ ಹೇಳೋದು ಬಯಸ್ತೀನಿ ನಮ್ಮ ವೀಕ್ಷಕರಿಗೆ? ಇಷ್ಟೇನೆ ನಾನು ಹೇಳೋದು ವೀಕ್ಷಕರಿಗೆ, ನೀವು ಏನೇ ಆಹಾರ ತೆಗೆದುಕೊಂಡ್ರು ಅದರದ್ದು ಒಮ್ಮೆ ಒಂದು ಸತಿ ಪರೀಕ್ಷೆ ಮಾಡಿ ನೋಡಿ. ಮನೆಗಳಲ್ಲೇ ಮಾಡುವಂತ ವಿಧಾನಗಳು ಎಲ್ಲದಕ್ಕೂ ಇದ್ದೇ ಇದೆ. ನೀವು ಮೊಟ್ಟೆ ಆದ್ರೂ ತಗೊಳ್ಳಿ, ಇನ್ಯಾದ್ರೂ ತಗೊಳ್ಳಿ, ಆದಷ್ಟು ನೀವು ಅಂಗಡಿನಲ್ಲೇನೆ ಅದನ್ನು ಪರೀಕ್ಷೆ ಮಾಡಿ. ಆಮೇಲೆ ಇನ್ನೊಂದು ಡೇಟ್ ಒಂದು ಹಾಕೋದು ಇಲ್ಲ, ಬೇರೆ ಪದಾರ್ಥಕ್ಕೆ ಡೇಟ್ ಹಾಕೋದಿದೆ, ಮೊಟ್ಟೆಗೆ. ಯಾಕಂದ್ರೆ ಮೊಟ್ಟೆ ತಗೊಂಡು ಅದರ ಮೇಲೆ ಡೇಟ್ ಸೀಲ್ ಮಾಡಕ್ಕೆ ಸಾಧ್ಯ ಇಲ್ಲ, ಅದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲದೆ ಇರುವಂತಹ ವಿಷಯ. ಹಾಗಾಗಿ ನೀವು ಅಲ್ಲಲ್ಲೇ ತಗೊಳ್ಳಿ. ಇನ್ನೊಂದು ನಾನು ಹೇಳೋದು, ತುಂಬಾ ನೋಡಿ ಆಹಾರವನ್ನ ಒಂದು ಅಥವಾ ಪ್ರಾಣಿಗಳನ್ನ ಕಮೋಡಿಟಿ ಆಗಿ ನೋಡಬೇಡಿ. ಇದು ನನ್ನ ಕಳಕಳಿಯ ಮಾತು. ಇಡೀ ಎಲ್ರಿಗೂ ಇದರಲ್ಲಿ ರೈತರು ಬರ್ತಾರೆ, ಮಾರ್ಕೆಟ್ ಮಾಡೋರು ಬರ್ತಾರೆ. ಆ ಮನುಷ್ಯನಿಗೆ ಆಹಾರ ಇರೋದು ಆರೋಗ್ಯಕ್ಕೋಸ್ಕರ. ಆ ದೃಷ್ಟಿಯಿಂದ ನೀವು ಆದಷ್ಟು ಬೆಳೆಸಿ, ಆದಷ್ಟು ನಾಟಿ ಕೋಳಿಗೆ ಹೋಗಿ. ಇಷ್ಟು ಮಾತ್ರ ನಾವು ಹೇಳಬಲ್ವಿ. ಈ ಪ್ರಾಡಕ್ಟ್ ಇವತ್ತಿರುತ್ತೆ, ನಾಳೆ ಇನ್ನೊಂದು ದಿವಸ ಹೋಗುತ್ತೆ, ಬೇರೆ ಇನ್ನೊಂದು ಕಂಪನಿ ಬರುತ್ತೆ, ತಿರ್ಗಾ ಇನ್ನೊಂದ್ 2 ವರ್ಷ ಆದ್ಮೇಲೆ ಇನ್ಯಾವುದೋ ಒಂದು ಬರುತ್ತೆ. ಇದೆ ಇವತ್ತೇ ಮೊದಲನೇ ಸತಿ ನಾವು ಈ ತರ ಚರ್ಚೆ ಮಾಡ್ತಿರೋದು. ಈ ಫೀಲ್ಡ್ ಅಲ್ಲಿ ನಾನು ಎಷ್ಟು ವರ್ಷದಿಂದ ಇದ್ದೀನಿ, ಎಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇದೀನಿ. ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಸೊ ಅವೇರ್ನೆಸ್ ಮನುಷ್ಯಂಗಿರ್ಬೇಕು, ತಗೊಳ್ಳೋನ್ಗಿರ್ಬೇಕು, ಬೆಳೆಯೋನ್ಗೆ ಕಳಕಳಿ ಇರಬೇಕು. ಇಷ್ಟೇ ನಮ್ಗೆ ಬೇಕಾಗಿರೋದು. ಪಾಲಿಸಿಗಳು ತುಂಬಾ ಮುಖ್ಯ. ಪಾಲಿಸಿಗಳು ಏನ್ರಿ ಇದು ಪಾಲಿಸಿ ನೀವು ಮಾಡ್ತಾ ಇರೋದು? ಮನುಷ್ಯನ ಆರೋಗ್ಯ. ಇನ್ನೊಂದು, ಇಂಥದ್ರಿಂದಾನೇ ನನಗೆ ಕ್ಯಾನ್ಸರ್ ಬಂತು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಅದೊಂದೇ ತಿಂತಾ ಇಲ್ವಲ್ಲ, ಬೆಳಗಿಂದ ರಾತ್ರಿ ತನಕ ಅನೇಕವೂ ತಿಂತಾ ಇದ್ದೀನಿ. ಆ ಮೊಟ್ಟೆ ಒಳಗೇನೆ ಇದೊಂದು ನ್ಯೂಟ್ರೋಫೆರಾನ್ ಇಂದ ಬಂತು ಅಂದ್ರೆ ಆ ಮೊಟ್ಟೆ ಒಳಗೆ ಇನ್ನು ಬೇಕಾದಷ್ಟು ಇನ್ನು ಏನೇ. ಈಗ ರಾಜ್ಯಾದ್ಯಂತ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದೆ ಆರೋಗ್ಯ ಇಲಾಖೆ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಂದ. ಅದರ ರಿಪೋರ್ಟ್ ಬರಲಿ. ಆ ರಿಪೋರ್ಟ್ ಬರೋರು ಕೂಡ ಯಾರು ಹೆದರೋದು ಬೇಡ, ಯಾವುದೇ ವದಂತಿಗಳಿಗೆ ಕಿವಿ ಕೊಡೋದು ಬೇಡ. ರಿಪೋರ್ಟ್ ಬಂದ ಮೇಲೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ನಿಜವಾಗ್ಲೂ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅನ್ನೋದು ಈಗ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮದಿಂದ, ಆರೋಗ್ಯ ಇಲಾಖೆ ಇಟ್ಟಿರುವಂತಹ ಹೆಜ್ಜೆಯಿಂದ ಲ್ಯಾಬ್ ರಿಪೋರ್ಟ್ ಬಂದ ನಂತರವಷ್ಟೇ ಪ್ರತಿಯೊಬ್ಬರು ಕೂಡ ನಿರ್ಧಾರವನ್ನ ಮಾಡಬೇಕು. ಅಲ್ಲಿವರೆಗೂ ಕೂಡ ಸ್ವಲ್ಪ ಕಾದು ನೋಡುವ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗೋಣ. ಥ್ಯಾಂಕ್ ಯು ಸೋ ಮಚ್.